ನಾನು ತಮ್ಮ ಗಮನಕ್ಕೆ ತರೋದಿಷ್ಟೇ, ನಾವು ಇಡೀ ರಾಷ್ಟ್ರದಲ್ಲಿ ಪ್ರತಿ ವರ್ಷವೂ ಕೂಡ ಹೋದ ವರ್ಷ 2,67,000 ಕೋಟಿ, ಈ ಸಾರಿ 2,93,000 ಕೋಟಿ ರೂಪಾಯಿ ರೈಲ್ವೆಗೋಸ್ಕರವಾಗಿ ರಾಷ್ಟ್ರದ ಪ್ರಧಾನಿಗಳು ಇಟ್ಟಿರ್ತಕ್ಕಂಥದ್ದು. ಈ ದುಡ್ಡಿನಲ್ಲಿ ಕರ್ನಾಟಕದಲ್ಲಿ 52,950 ಕೋಟಿ ರೂಪಾಯಿ ವಿವಿಧ ಹಂತದ ಕಾಮಗಾರಿಗಳು ಈಗಾಗಲೇ ನಡೀತಾ ಇದೆ. ಅದೆಲ್ಲವನ್ನು ಕೂಡ ನಿಮಗೆ ಮಾಹಿತಿಯನ್ನು ಕೇಳಿದ್ರೆ ನಾನು ಕೊಡ್ತೀನಿ. ಸುಮಾರು 3,840 ಕಿಲೋಮೀಟರ್ ಉದ್ದದ 31 ಹೊಸ ರೈಲ್ವೆ ಯೋಜನೆಗಳು ಅನುಷ್ಠಾನದ ಹಂತದಲ್ಲಿ ನಡೀತಾ ಇದೆ. ನನಗನ್ನಿಸ್ತದೆ ಇವೆಲ್ಲವೂ ಕೂಡ ಇನ್ನೊಂದು ಸ್ವಲ್ಪ ದಿವಸದಲ್ಲೇ ಮುಗಿಸ್ತಕ್ಕಂಥದ್ದಕ್ಕೆ ನಾವು ಕಾರ್ಯೋನ್ಮುಖನಾಗಿದ್ದೀವಿ. ಅದಲ್ದಿರ ಏನು 2014ರಿಂದ 15ರವರೆಗೆ ಸುಮಾರು 1,750 ಕಿಲೋಮೀಟರ್ ಹೊಸ ರೈಲು ಹಳ್ಳಿಗಳನ್ನು ನಿರ್ಮಿಸಿ ಸಾರ್ವಜನಿಕರಿಗೆ ನಾವು ಸಮರ್ಪಣೆ ಮಾಡಿರ್ತಕ್ಕಂಥ ಉದಾಹರಣೆಯೂ ಕೂಡ ಇದೆ. ನಾನು ತಮ್ಮಲ್ಲಿ ಮನವಿ ಮಾಡೋದಿಷ್ಟೇ, 3,742 ಕಿಲೋ ರೂಟ್ಗಳು 97% 100ಕ್ಕೆ ಉದ್ಯೋಗೀಕರಣ ಆಗಿದೆ. ಇನ್ನು ಕೇವಲ 3% ಇದೆ. ಈ ಮಧ್ಯದಲ್ಲಿ ಹಾಸನ, ಸಕಲೇಶ್ಪುರ, ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಮಂಗಳೂರು ಇದ್ದಂಥ 55 ಕಿಲೋಮೀಟರ್ ಸಕಲೇಶ್ಪುರದಿಂದ ಕುಕ್ಕೆಗಿದ್ದಂಥ 55 ಕಿಲೋಮೀಟರ್ ಎಲೆಕ್ಟ್ರಿಫಿಕೇಷನ್ ಆಗದಿರ 50-60 ವರ್ಷದಿಂದ ಆಗೇ ಇತ್ತು. ಆ ಟನಲ್ ಹೆಂಗಿದೆ ಅಂತ ಯಾರೂ ನೋಡಿರಲಿಲ್ಲ. ನಾನು ಅದಕ್ಕೆ ಮೊನ್ನೆ ಹೇಳಿದ್ದು ಸಿದ್ದರಾಮಯ್ಯನವ್ರಿಗೆ, ಒಂದು ಸಾರಿ ಬಾರಪ್ಪ ನನ್ನ ಕಚೇರಿಗೆ ಒಂದು ಅರ್ಧ ಗಂಟೆ ಇದ್ದರೆ ಸಾಕು, ನಾನು ನಿನ್ಗೆ ಜೊತೆಲಿ 2 ಗಂಟೆ ಬೇಕಾದ್ರೆ ಇರ್ತೀನಿ, 3 ಗಂಟೆ ಇಲ್ಲಿ ದಿನವೆಲ್ಲ ಕಾಲ ಕಳಿತೀನಿ ಅಂತ ಹೇಳಿದೆ. ಅದೊಂದು ನಾವು ಹೋಗೋರು ನೋಡಲಿ. 55 ಕಿಲೋಮೀಟ್ರು ಯಾವುದೇ ಕಾರಣಕ್ಕೆ ಇದನ್ನು ಎಲೆಕ್ಟ್ರಿಫಿಕೇಷನ್ ಮಾಡೋಕ್ಕಾಗೋದಿಲ್ಲ ಅಂತ ಅನೇಕ ಇದಾಗಿದ್ದರು. ಆದರೆ ನಮ್ಮ ಅಧಿಕಾರಿಗಳು ಇಲ್ಲೇ ಇದ್ದಾರೆ. ನಮ್ಮ DRM ಅವರು, ನಮ್ಮ ಬೆಂಗಳೂರಿನ DRM ಅವರು ಇಲ್ಲೇ ಇದ್ದಾರೆ. ನಮ್ಮ ಇಡೀ ಅಧಿಕಾರಿಗಳೆಲ್ಲರೂ ಇಲ್ಲೇ ಇದ್ದಾರೆ. ಇವರೆಲ್ಲರೂ ಸೇರಿ ಒಂದು ದೊಡ್ಡ ಚಾಲೆಂಜನ್ನು ತೆಗೆದುಕೊಂಡು 55 ಕಿಲೋಮೀಟ್ರನ್ನು ಮಾಡಿ ಮಂಗಳೂರಿಗೂ ಕೂಡ ಒಂದೇ ಭಾರತ್ ಟ್ರೈನನ್ನು ಬಿಡುಗಡೆ ಮಾಡ್ತಕ್ಕಂಥದಕ್ಕೆ ರಾಷ್ಟ್ರದ ಪ್ರಧಾನಿಗಳ ಮನಸ್ಸನ್ನು ಗೆಲ್ತಕ್ಕಂಥ ಕೆಲಸವನ್ನು ಭಾರತ ಸರ್ಕಾರದಲ್ಲಿ ಕರ್ನಾಟಕದ ನಾವೆಲ್ಲರೂ ಕೂಡ ಅದರೊಳಗೆ ಕುಮಾರಸ್ವಾಮಿ ಸಾಹೇಬ್ರು ಇರ್ಬೋದು, ನಾವಿರ್ಬೋದು, ಎಲ್ಲರೂ ಕೂಡ ಯಶಸ್ಸನ್ನು ಕಾಣ್ತಕ್ಕಂಥ ದಿನಗಳನ್ನು ಕಾಣ್ತಾ ಇದ್ದೀವಿ. ಅದಲ್ದಿರ ಇವತ್ತು ನಿಮಗೆ ನಾವು ಬಂದ ಮೇಲೆ ಇಲ್ಲಿವರೆಗೂ ಕೂಡ ಕರ್ನಾಟಕದಲ್ಲಿ ಇದ್ದಿದ್ದು 120-130 ಫ್ಲೈಓವರ್ಗಳು, ಮೇಲ್ಸೇತುವೆಗಳು, ಕೆಳಸೇತುವೆಗಳಾಗಿದ್ದು. ಕೇವಲ 2014ರಿಂದ ಇಲ್ಲಿವರೆಗೂ 707 ಮೇಲು ಸೇತುವೆ, ಕೆಳಸೇತುವೆಗಳನ್ನು ಮಾಡಿದ್ದೀವಿ ಮಹಾರಾಜರೇ. ಅದಲ್ದಿರ ಇನ್ನು 2 ವರ್ಷದಲ್ಲಿ ಕರ್ನಾಟಕ ರಾಜ್ಯದ ಹೈವೇಗಳಲ್ಲಿ ಇರ್ತಕ್ಕಂಥದ್ದು ಇರ್ಬೋದು, ಬೇರೆ ಬೇರೆ ಭಾಗದಲ್ಲಿ ಇರ್ತಕ್ಕಂಥದ್ದು ಇರ್ಬೋದು, ಇಡೀ ಡಿವಿಷನ್ನಿಂದ ಸುಮಾರು 167-168 ಕೆಲಸ ಕಾರ್ಯಗಳು ನಡೀತಾ ಇದೆ. ಅದನ್ನು ಕೂಡ ಪೂರ್ಣ ಮಾಡ್ತಕ್ಕಂಥ ಕೆಲಸವನ್ನು ಇಷ್ಟರಲ್ಲೇ ಮಾಡಿ ಇನ್ನು 1-1.5 ವರ್ಷದಲ್ಲಿ ಇವೆಲ್ಲ ಮುಗಿಸ್ತಾ ಇದ್ದೀವಿ. ಇವತ್ತು ನಾವು 61 ಅಮೃತ್ ಸ್ಟೇಷನ್ನ ತೆಗೆದುಕೊಂಡು ಅದರೊಳಗೆ 1,981 ಕೋಟಿ ರೂಪಾಯಿನಲ್ಲಿ ನಾವು ಕೆಲವನ್ನ ಈಗಾಗಲೇ ನಾವು ಉದ್ಘಾಟನೆ ಮಾಡಿದ್ದಾರೆ ರಾಷ್ಟ್ರದ ಪ್ರಧಾನಮಂತ್ರಿಗಳು. ಇನ್ನು ಉಳಿದಿರ್ತಕ್ಕಂಥದ್ದು ಕೂಡ ಈ ವರ್ಷ ಡಿಸೆಂಬರ್ ಒಳಗಡೆ ಅದನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಅಮೃತ್ ಭಾರತ್ ಸ್ಟೇಷನ್ ನಮ್ಮಲ್ಲಿ ನೀವು ನಂಬೋದಿಲ್ಲ, ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸ್ಟೇಷನ್ನಿಂದ ಸುಮಾರು 1,144 ಕೋಟಿ ರೂಪಾಯಿನಲ್ಲಿ PPPನಲ್ಲಿ ಅದನ್ನು ಆಧುನೀಕರಣ ಮಾಡ್ತಕ್ಕಂಥದ್ದಕ್ಕೆ ನಾವು ಈಗಾಗಲೇ ಯೋಜನೆಗಳನ್ನು ಕೈಗೆತ್ತಿಕೊಂಡಿದ್ದೀವಿ. ಯಶವಂತಪುರ 364 ಕೋಟಿ ರೂಪಾಯಿ, ಇನ್ನೊಂದು 1 ವರ್ಷದಲ್ಲಿ ಅದನ್ನು ಉದ್ಘಾಟನೆ ಮಾಡ್ತಾಯಿದ್ದೀವಿ. ಬೆಂಗಳೂರು ಕಂಟ್ರೋನ್ಮೆಂಟು 484 ಕೋಟಿ ರೂಪಾಯಿ, ಅದನ್ನು ಕೂಡ ನಾವು 1-1.5 ವರ್ಷದಲ್ಲಿ ಮುಗಿಸ್ತಾ ಇದ್ದೀವಿ. ಮೈಸೂರು 493 ಅಭಿಕಾಮ್ ಚಾಲು ಅನ್ನೋ ಸರ್ ಇವಾಗ ಕೆಲಸ ಅದು ಕೂಡ ಇದಾಗಿದೆ. ಅಶೋಕ್ಪುರಮ್ಮು 32 ಕೋಟಿ ರೂಪಾಯಿನಲ್ಲಿ ಮಾಡಿ ಈಗಾಗಲೇ ಅದನ್ನು ಸಾರ್ವಜನಿಕರಿಗೆ ಸಮರ್ಪಣೆ ಮಾಡಿ ಮೆಮೊ ಟ್ರೈನ್ಗಳು ಕೂಡ ಅಲ್ಲಿಂದನೇ ಹೊರಡ್ತಾ ಇದೆ. ಬಹುತೇಕ ಟ್ರೈನ್ಗಳನ್ನು ಅಲ್ಲಿಂದನೇ ನಾವು ಶಿಫ್ಟ್ ಮಾಡಿ ಆ ಒಂದು ಕೆಲಸವನ್ನು ಕೂಡ ಸುಮಾರು ವರ್ಷದ ಅದು ಮಾಡಿದ್ದೀವಿ. ಅದಲ್ದಿರ ಕೆಂಗೇರಿಲಿ 21 ಕೋಟಿ ರೂಪಾಯಿ ನಡೀತಾ ಇದೆ. ಇದೆಲ್ಲ ಯಾಕೆ ಹೇಳ್ತೀನಿ, ಮೈಸೂರು ಬೆಂಗಳೂರು ಒಂದೇ ನಾಣ್ಯದ 2 ಮುಖಗಳಾಗಿ ಈ ಒಂದು ಸ್ಟ್ರೆಚ್ಚಲ್ಲಿ ನಾವು ಏನೇನು ಮಾಡಿದ್ದೀವಿ ಅನ್ನೋದಕ್ಕೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಕೃಷ್ಣರಾಜಪುರ 21 ಕೋಟಿ ರೂಪಾಯಿ, ಮಂಡ್ಯ 20 ಕೋಟಿ ರೂಪಾಯಿ, ಚನ್ನಪಟ್ಟಣ 21 ಕೋಟಿ ರೂಪಾಯಿ, ರಾಮನಗರ 21 ಕೋಟಿ ರೂಪಾಯಿ, ಅಲ್ಲಿಂದ ಬಂದು ಶ್ರವಣಬೆಳಗೊಳ, ಚನ್ನಸಂದ್ರ ಈ ಭಾಗದೆಲ್ಲವೂ ಕೂಡ ನಾವು ನಡೀತಾ ಇದೆ. ನಮ್ಮ ಉದ್ದೇಶ ಇಷ್ಟೇ,